ಉದ್ದೇಶ ಮಕ್ಕಳು ಮತ್ತು ಇಂಥ ಕಾರ್ಯಕ್ರಮಕ್ಕೆ ಆರ್ಗನೈಸ್ ಮಾಡಲಿಕ್ಕೆ ಯಾರ್ಯಾರು ಕಾರಣ ಇದ್ದಾರೆ, ಆರ್ಗನೈಸರ್ಸ್ ಯಾರ್ಯಾರು ಇದರಲ್ಲಿದ್ದಾರೆ ಎಲ್ಲರೂ ಸ್ಟೂಡೆಂಟ್ಗೆ ಗೊತ್ತಿಲ್ಲ. ಆದರೆ ಜ್ಯುವೆಲರ್ ಅಸೋಸಿಯೇಷನ್ ಮತ್ತು ವಿಶ್ವಕರ್ಮ ಅಸೋಸಿಯೇಷನ್ ಮತ್ತು ಬೆಂಗಾಲಿ ಅಸೋಸಿಯೇಷನ್ ಎಲ್ಲರೂ ಸೇರಿ ಇದು ತುಂಬ ಚೆನ್ನಾಗಿ ಕಾರ್ಯಕ್ರಮ ಇದೆ. ಮತ್ತು ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಕ್ಕೆ ಸ್ಕಾಲರ್ಶಿಪ್ ಸಿಗಲಿ ಮತ್ತು ಅಮೌಂಟ್ ಕೂಡ ಜಾಸ್ತಿ ಆಗಲಿ ಅಂತ ನನ್ನದು ಒಂದು ಆಶೆ ಇದೆ. ಇದರಲ್ಲಿ ಮೇನ್ ಮುಖ್ಯ ಇದು ಏನು ಎಷ್ಟು ಅಮೌಂಟ್ ಸಿಗ್ತಾ ಇದೆ, ಆ ಅಮೌಂಟಿಂದ ಎಜುಕೇಷನ್ ಆಗೋದಿಲ್ಲ, ಆದರೆ ಒಂದು ಮೋಟಿವೇಟಿಂಗ್ ಫ್ಯಾಕ್ಟರ್ ಇರ್ತದೆ. ಸೊ ದ್ಯಾಟ್ ಅವರು ಇನ್ನೂ ಒಳ್ಳೆ ರೀತಿಯಿಂದ ಸಮಾಜದಲ್ಲಿ ಒಂದು ನಾಗರಿಕ ಆಗಬೇಕು, ಒಳ್ಳೆ ಓದಬೇಕು ಮತ್ತು ಒಳ್ಳೆಯ ಕೆಲಸ ಅವ್ರಿಗೆ ಸಿಗಬೇಕು. ಯಾಕೆಂದರೆ ಇನಿಷಿಯಲ್ ಇಯರ್ಸಲ್ಲಿ ಒಳ್ಳೆ ರೀತಿಯಿಂದ ಓದಿದರೆ ಅವರು ಒಳ್ಳೆ ನಾಗರಿಕ ಆಗುತ್ತೆ ಮತ್ತು ದೇಶಕ್ಕೆ ಒಂದು ಒಳ್ಳೆಯ ಒಂದು ಎಸೆಟ್ ಆಗ್ತದೆ. ಸರ್, ಜಸ್ಟ್ ಒಂದೇ ಪ್ರಶ್ನೆ. ಈಗ ಪೊಲೀಸ್ ಇಲಾಖೆಯಿಂದ ಸೇ ನೋ ಟು ಡ್ರಗ್ಸ್ ಅಂತ ಕರ್ನಾಟಕದಾದ್ಯಂತ ಸಾಕಷ್ಟು ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ. ಇದು ಅಂದರೆ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳಿಂದ ಮತ್ತು ಏನೋ ಒಂದು ಕಾಲೇಜುಗಳಿಂದ ಯಾವ ರೀತಿಯಾಗಿ ಸ್ಪಂದನೆ ದೊರೆತಿದೆ, ಹಿಂಗೆ ಆ ಪ್ರೋಗ್ರೆಸ್ ಯಾವ ರೀತಿ? ಅಲ್ಲ, ಇದು ಒಂದು ಕಂಟಿನ್ಯೂಸ್ ಪ್ರೋಗ್ರಾಮ್ ಇದೆ. ಕಳೆದ ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದು ಒಂದೇ ದಿವಸದಲ್ಲಿ ಆಲ್ಮೋಸ್ಟ್ 1000ಕ್ಕಿಂತ ಹೆಚ್ಚು ಒಂದೇ ದಿವಸದಲ್ಲಿ ಸೇಮ್ ಟಾಪಿಕ್ ಇಟ್ಕೊಂಡು ನಾವು ಹೋಗಿದ್ದೀವಿ ಎಲ್ಲ ಸ್ಕೂಲ್ ಕಾಲೇಜ್. ಅದೇ ರೀತಿ ಈ ಸರಿ ಕೂಡ ಮಾಡ್ತೀವಿ. ಇದು ಒಂದು. ಎರಡನೇದು ಅವೇರ್ನೆಸ್ ಆಗಾಗ ನಿಮಗೆ ಗೊತ್ತಿರ್ಬೋದು, ಸೋಷಿಯಲ್ ಮೀಡಿಯಾ ಮುಖಾಂತರ, ಪ್ರೆಸ್ ಮುಖಾಂತರ ನಮ್ಮ ಎಲ್ಲ ಎಷ್ಟು ಸೈನ್ ಬೋರ್ಡ್ಸ್ ಇದೆ, LED ಬೋರ್ಡ್ಸ್ ಇದೆ, ಎಲ್ಲರೂ ಮಾಡ್ತಾಯಿದ್ದಾರೆ. ಜೊತೆಗೆ ಮೇನ್ ಏನಾಗಿದೆ, ನಮ್ಮದು ಟಾರ್ಗೆಟ್ ಗ್ರೂಪ್ಸ್ ಇದೆ. ಅದರಲ್ಲಿ ಸ್ಟೂಡೆಂಟ್ಸ್ ಇರ್ಬೋದು, ಕೆಲವು ವ್ಯಕ್ತಿಗಳು, ಯಾಕೆಂದರೆ ಕಾನ್ಫಿಡೆನ್ಷಿಯಲ್ ನಾವು ಇಟ್ಕೊಳ್ಬೇಕು ಇಂಥ ವಿಷಯ ಅಂಥವ್ರಿಗೆ ನಮಗೆ ಗೊತ್ತಿದೆ. ಅವ್ರಿಗೆ ನಾವು ಕೌನ್ಸಿಲಿಂಗ್ ತೊಗೊಳ್ತಾ ಇದ್ದೀವಿ. ಕೌನ್ಸಿಲಿಂಗ್ ಕೆಲವರಿಗೆ ರಿಹ್ಯಾಬಿಲಿಟೇಷನ್ದು ಅವಶ್ಯಕತೆ, ಅದನ್ನು ನಾವು ಮಾಡ್ತೀವಿ. ಮತ್ತು ಒಂದು ನೆಟ್ವರ್ಕ್ ಬ್ರೇಕ್ ಮಾಡಲಿಕ್ಕೆ ಬೆಂಗಳೂರು ಸಿಟಿ ಪೊಲೀಸ್ ಯಶಸ್ವಿಯಾಗಿದೆ. ಆ ನೆಟ್ವರ್ಕ್ ದೊಡ್ಡ ಒಂದು ಜಾಲ ಇತ್ತು. ಕೆಲವು ಫಾರಿನರ್ಸ್, ಕೆಲವು ನಮ್ಮವರು ಇದರಲ್ಲಿ ಶಾಮೀಲಿದ್ದರು, ಕೆಲವು ಹೊರ ರಾಜ್ಯದವರಿದ್ದರು. ಸೊ ಇಲ್ಲಿವರೆಗೆ ನಮ್ಮ ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ಅವರೆಲ್ಲರೂ ಈ ಜಾಗ ಬಿಟ್ಟು ಹೋಗಿದ್ದಾರೆ. ಯಾಕೆಂದರೆ ಕಳೆದ 1 ವರ್ಷದಲ್ಲಿ 400 ಕೋಟಿಗಿಂತ ಜಾಸ್ತಿ ಡ್ರಗ್ಸ್ ನಾವು ಸೀಸ್ ಮಾಡಿದ್ದೀವಿ. ಇದು ಭಾಳ ಒಂದು ದೊಡ್ಡ ದಾಖಲಾತಿದೆ. ಆದರೆ ಇದರಲ್ಲಿ ಏನು ಖುಷಿ ಪಡಲಿಕ್ಕೆ ಏನೋ ಕಾರಣ ಅಲ್ಲ. ಇದು ಒಂದು ಭಾಳ ಒಂದು ಚಿಂತನದ ವಿಷಯ ಇದೆ, ಒಂದು ಸೀರಿಯಸ್ ಇಶ್ಯೂ ಇದೆ. ಬಟ್ ಒಂದು ಹೇಳಬೇಕಾದ್ರೆ ಝೀರೋ ಟಾಲರೆನ್ಸ್ ಇದೆ ನಮ್ಮದು ಡ್ರಗ್ಸ್ ಇದು ವಿಷಯದಲ್ಲಿ. ಆ ನಿಟ್ಟಿನಲ್ಲಿ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಆಲ್ರೆಡಿ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಮೊನ್ನೆ ಕೂಡ ನಮ್ಮದು ಒಂದು ದೊಡ್ಡ 40 ಕೋಟಿದು ಡೆಲ್ಲಿಯಿಂದ ನಾವು ಏನು ಸೀಸ್ ಮಾಡಿದ್ದೀವಿ. ಅದಕ್ಕೋಸ್ಕರ ನಮ್ಮ 3 ತಂಡಕ್ಕೆ ಅವರು 10 ಲಕ್ಷ ಬಹುಮಾನ ಕೂಡ ಸರ್ಕಾರ ವತಿಯಿಂದ ಸಿಗ್ತದೆ. ನಾನು ಯಾವಾಗಲೂ ಎಲ್ಲ ವಿಷಯದಲ್ಲೂ ಹೇಳ್ತೀನಿ. ಇವತ್ತು ನನಗೆ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಕಮಿಷನರ್, ಬ್ಯಾಂಗ್ಳೂರು ಕಮಿಷನರ್ ಸೀಮನ್ ಸರ್ ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ನಾವು 600 ಮಕ್ಕಳಿಗೆ ಇವತ್ತು ನಮ್ಮ ಕುಟುಂಬದವರೇ ಅಂತ ಹೇಳ್ಬೋದು, ನಮ್ಮ ಕಾರಿಗರ್ ಫ್ಯಾಮ್ಲಿ, ನಮ್ಮ ಆರ್ಟಿಸನ್ಸ್ ಫ್ಯಾಮ್ಲಿ, ಅದು ಬೆಂಗಾಲಿ ಇರ್ಬೋದು, ಇಲ್ಲ ನಮ್ಮ ಆಚಾರಿ ಇರ್ಬೋದು, ಯಾವ ಕುಟುಂಬದಿಂದ್ರೂ 5,000 ರೂಪಾಯಿ ಒಬ್ಬರು ಸ್ಟೂಡೆಂಟ್ಗೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ನಾವು ಇವತ್ತು ಒಂದು ಸ್ಕಾಲರ್ಶಿಪ್, ಸ್ಕೂಲ್ ಓದೋಕ್ಕೆ ಏನೇನು ಬೇಕಾಗುತ್ತೆ ಅದೊಂದು ಸ್ಕಾಲರ್ಶಿಪ್ ಚೆಕ್ ಅವ್ರಿಗೆ ಕೊಡ್ತಾ ಇದ್ದೀವಿ. 600 ಮಕ್ಕಳಿಗೆ ಈಗ ನಮಗೆ ನಾವು ಕೊಡ್ತಾ ಇದ್ದೀವಿ. ಬರೋ ದಿನದಲ್ಲಿ ಇನ್ನೂ ಜಾಸ್ತಿ ಮಾಡ್ತೀವಿ. ಅಂದರೆ ಇವತ್ತು ಈ ಕಾರ್ಯಕ್ರಮ ಬರೀ ನಾವು ಏನು ಈ ನಾಡಲ್ಲಿ ಮಾಡಬೇಕು, ಏನೇನು ನಮ್ಮ ಮಕ್ಕಳಂದ್ರೆ ಭವಿಷ್ಯ ಅಂತ ನಾವು ಮಾತಾಡ್ತೀವಿ. ಅವ್ರು ಈ ಭವಿಷ್ಯ ಮುಂದೆ ಆಗಬೇಕು, ಅವರೆಲ್ಲ ನಮ್ಮ ಕಂಟ್ರಿ, ನಮ್ಮ ದೇಶ, ನಮ್ಮ ನಾಡನ್ನು ಚೆನ್ನಾಗಿ ಓಡಿಸ್ಕೋಬೇಕಂತ ನನ್ನ ಒಂದು ಖುಷಿ ಮಾತುಗಳನ್ನು ನಾನು ನಿಮ್ಗೆ ಜೊತೆ ಇವತ್ತು ಶೇರ್ ಮಾಡಿದ್ದೀನಿ. ಭಾಳ ನನಗೆ ಹ್ಯಾಪಿ ಮತ್ತು ಭಾಳ ನನಗೆ ಖುಷಿ ಆಗ್ತಾಯಿದೆ. ಇವತ್ತು ನಮ್ಮ ಕಾರ್ಯಕಾರಿಣಿಗಳು, ನಮ್ಮ ಅಸೋಸಿಯೇಷನ್ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ. ಮತ್ತು ನಮ್ಮ ಚೀಫ್ ಗೆಸ್ಟ್ ಸೀಮನ್ ಸರ್ ಬರ್ತಾ ಇದ್ದಾರೆ. ಮತ್ತು ನಮ್ಮ ಆಚಾರ್ಯ ವಿಶ್ವಕರ್ಮ ಅವ್ರದ್ದು ಸಂಸ್ಥೆ ಅವರ ಅಧ್ಯಕ್ಷರ ಮಧು ಸರ್ ಇಲ್ಲೇ ಇದ್ದಾರೆ. ಬಹುಶಃ ಮಧು ಸರ್ ಒಳಗಿದ್ದಾರೆ. ಮತ್ತು ನಮ್ಮ ಬೆಂಗಾಲಿ ಅಸೋಸಿಯೇಷನ್ನು ಸುಶೀಲ್ ಮತ್ತು ಶಾಂತನು ಸರ್ ಇದ್ದಾರೆ. ಭಾಳ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಎಲ್ಲರೂ ನಾವು ಒಟ್ಟಿಗೆ ಇವತ್ತು ಸೇರ್ಬಿಟ್ಟು ಈ ಕಾರ್ಯಕ್ರಮವನ್ನು ಮಾಡಿ, ಒಬ್ಬರು ಇಬ್ಬರು ಮಾಡೋಲ್ಲ, ಎಲ್ಲರೂ ಕೈ ಜೋಡಿಸ್ಕೊಂಡು ನಾವು ಮಾಡ್ತಿರೋದು ಈ ಕಾರ್ಯಕ್ರಮ. ಇದು ಫಸ್ಟ್ ಟೈಮ್ ಸರ್ ಅಲ್ಲ, ಈ ಥರ ನಾವು ಒಂದು 4-5 ವರ್ಷದಿಂದ ಮಾಡ್ತಾ ಇದ್ದೀವಿ. ಬಟ್ ಈ ಮಟ್ಟಕ್ಕೆ ದೊಡ್ಡದಾಗಿ ಈ ವರ್ಷ ದೊಡ್ಡ ಮಟ್ಟದಾಗ ಮಾಡ್ತಾ ಇದ್ದೀವಿ. ಭಾಳ ಖುಷಿ ಆಗ್ತಾ ಇದೆ. ಎವ್ರಿ ಇಯರ್ ನಾವು ಮಾಡ್ತಾ ಇರ್ತೀವಿ. ಮತ್ತು ನಾವು ಪಬ್ಲಿಸೈಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ನಮ್ಮ ಕುಟುಂಬದಲ್ಲಿ ನಾವು ಕೊಡೋದು ಹೊರಗಡೆ ಹೇಳೋ ಅವಶ್ಯಕತೆ ಇರಲ್ಲ. ಅದು ನಾವು ಕೈ ಜೋಡಿಸ್ಕೊಂಡು ಮುಂದೆ ಹೋಗಬೇಕು ಅಂತ ನಾನು ಅನ್ಕೋತೀನಿ. ಸ್ವಲ್ಪ ಕೊಡ್ತೇವೆ. ಆ ಥರ 600 ಮಕ್ಕಳಿಗೆ ನಾವು ಇದು ಬಿಲೋ SLC, ಹೌದು, ಫಸ್ಟ್ ಸ್ಟ್ಯಾಂಡರ್ಡ್ ಟು SLC, ಫಸ್ಟ್ ಟು 10th ಸ್ಟ್ಯಾಂಡರ್ಡ್ ವರೆಗೂ ಯಾರ್ಯಾರು ಹೋಗ್ತಾ ಇದ್ದಾರೆ ಅವ್ರು ಕೊಡ್ತಾ ಇದ್ದೀವಿ.
ನೆಕ್ಸ್ಟ್ ಏನಾದ್ರು ಉನ್ನತ ಮಟ್ಟ ವ್ಯಾಸಂಗಕ್ಕೆ ಆಲೋಚನೆ ಸರ್? ಅಟ್ ಪ್ರೆಸೆಂಟ್ ನಾವು ಇದು ಯೋಚನೆ ಮಾಡಿದ್ವಿ. ಮುಂದೆ ಖಂಡಿತ ಏನಾದರೂ ಯೋಚನೆ ಬಂದರೆ ದೇವರು ಧೈರ್ಯ ಕೊಟ್ಟರೆ ನಾವೆಲ್ಲರೂ ಸೇರಿ ಬೇರೆ ಏನೋ ಒಂದು ಮಾಡೋಣ ಅಂತ ಸದ್ಯಕ್ಕೆ ಈ ಮಟ್ಟಕ್ಕೆ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮುಂದೆ ಏನಾದರೂ ಇನ್ನೂ ಕೈ ಜೋಡಿಸ್ಕೊಂಡು ಅವಶ್ಯಕತೆ ಇದ್ದರೆ ಖಂಡಿತ ಮಾಡ್ತೀವಿ. ಏನು ಹುಡುಕ್ತೀರಿ ಸರ್ ಸಮುದಾಯ? ಇವತ್ತು ಗುರು ಪೂರ್ಣಿಮಾ ಬಹಳ ದೊಡ್ಡ ದಿನ. ಇವತ್ತು ನಾವು ವಿದ್ಯೆ ಕೊಡೋದಿರಲಿ, ವಿದ್ಯೆ ಕಲ್ತ್ಕೊಳ್ಳೋದಿರಲಿ, ನಾವು ಬದುಕಿಂದ ಸಾವುವರೆಗೂ ನಮ್ಗೆ ಯಾರಾದರೂ ಒಂದು ಜೊತೆಗಿದ್ದು ಏನೋ ಒಂದು ಹೇಳ್ಕೊಟ್ಟಿರ್ತಾರೆ. ನಾನು ಜಾಸ್ತಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲ ಗುರುಗಳಿಗೆ ಈ ದೇಶ ವಿದೇಶದಿಂದ ಯಾರಿಂದ ನಾವು ಏನು ಕಲ್ತಿದ್ರು ಎಲ್ಲ ಗುರುಗೆ ನಾವು ಒಂದು ಕೈ ಜೋಡಿಸ್ಬಿಟ್ಟು ನಾವು ನಮಸ್ಕಾರ ಮಾಡ್ತೀವಿ. ಮತ್ತು ನಾನು ಅದೇ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನಾವು ಏನು ಕೊಟ್ಟರು ಮುಗಿದೋಗುತ್ತೆ. ವಿದ್ಯೆ ಒಂದು ಕೊಟ್ಟರೆ ಜೀವನದಲ್ಲಿ ಯಾವತ್ತೂ ಇರುತ್ತೆ ಅಂತ ಇದು ಒಂದು ಸಂದೇಶ ಎಲ್ಲರೂ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಊಟ ಕೊಟ್ಟರೆ ಬೆಳಗ್ಗೆ ಮುಗಿದೋಗುತ್ತೆ, ಊಟ ತಿಂಡಿ ಇರಲಿ ದುಡ್ಡು ಇರಲಿ ಎಲ್ಲ ಖರ್ಚಾಗ್ಬಿಡುತ್ತೆ. ಏನು ಖರ್ಚಾಗಲ್ಲ ಅಂದರೆ ಕೊಡೋದು ವಿದ್ಯೆ ಬುದ್ಧಿ ನಿಮ್ಮ ಪಕ್ಕದಲ್ಲಿ ಏನಿರುತ್ತೆ ಆ ವಿದ್ಯೆ ಯಾವತ್ತೂ ನಿಮ್ಮ ಎಲ್ಲೂ ಕಳೆ ಹೋಗಲ್ಲ, ಜೊತೆಗೇ ಇರುತ್ತೆ. ಅದಕ್ಕೆ ನಾನು ಇವತ್ತು ಈ ಗುರು ಪೂರ್ಣಿಮಾ ದಿನಕ್ಕೆ ನಾನು ಎಲ್ಲ ನಮ್ಮ ಜ್ಯುವೆಲ್ಲರ್ಸ್ ಫ್ಯಾಮಿಲಿಗಿರಲಿ ಇಲ್ಲ ನಮ್ಮ ಯಾವ ಇಂಡಸ್ಟ್ರಿ ಇದ್ರೂ ಅವರಿಗೆ ದಯವಿಟ್ಟು ನಿಮ್ಮ ಕಡೆಯಿಂದ ಏನು ಸಹಾಯ ಮಾಡಿದ್ರು ಈ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ನಡೆಸಿಬಿಟ್ಟು ಒಳ್ಳೆ ವಿದ್ಯೆ ಕೊಡಿ. ವಿದ್ಯೆನೇ ಅವ್ರ ಜೀವನನೇ ನಮ್ಮ ದೇಶ ಕಟ್ಟೋದಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು. ಜಯ ಕರ್ನಾಟಕ. ಇದೆ. ಯಾಕೆಂದರೆ ಏನಾಗಿದೆ, ನಮ್ಮ ದೇಶದ ಭವಿಷ್ಯ ಮಕ್ಕಳು ಮತ್ತು ಇಂಥ ಕಾರ್ಯಕ್ರಮಕ್ಕೆ ಆರ್ಗನೈಸ್ ಮಾಡಲಿಕ್ಕೆ ಯಾರ್ಯಾರು ಕಾರಣ ಇದ್ದಾರೆ, ಯಾರ್ಯಾರು ಇದರಲ್ಲಿದ್ದಾರೆ ಎಲ್ಲರೂ ಹೆಸರು ನನಗೆ ಗೊತ್ತಿಲ್ಲ. ಆದರೆ ಜ್ಯುವೆಲ್ಲರ್ ಅಸೋಸಿಯೇಷನ್ ಮತ್ತು ವಿಶ್ವಕರ್ಮ ಅಸೋಸಿಯೇಷನ್ ಮತ್ತು ಬೆಂಗಾಲ್ ಅಸೋಸಿಯೇಷನ್ ಎಲ್ಲರೂ ಸೇರಿ ಒಂದು ಇದು ತುಂಬ ಚೆನ್ನಾಗಿ ಕಾರ್ಯಕ್ರಮ ಇದೆ. ಮತ್ತು ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಕ್ಕೆ ಸ್ಕಾಲರ್ಶಿಪ್ ಸಿಗಲಿ ಮತ್ತು ಅಮೌಂಟ್ ಕೂಡ ಜಾಸ್ತಿ ಆಗಲಿ ಅಂತ ನನ್ನದು ಒಂದು ಆಶೆ ಇದೆ. ಇದರಲ್ಲಿ ಮೇನ್ ಮುಖ್ಯ ಇದು ಏನು ಅವ್ರಿಗೆ ಎಷ್ಟು ಅಮೌಂಟ್ ಸಿಗ್ತಾ ಇದೆ, ಆ ಅಮೌಂಟಿಂದ ಎಜುಕೇಷನ್ ಆಗೋದಿಲ್ಲ, ಆದರೆ ಒಂದು ಮೋಟಿವೇಟಿಂಗ್ ಫ್ಯಾಕ್ಟರ್ ಇರ್ತದೆ. ಸೊ ದ್ಯಾಟ್ ಅವರು ಇನ್ನೂ ಒಳ್ಳೆ ರೀತಿಯಿಂದ ಸಮಾಜದಲ್ಲಿ ಒಂದು ನಾಗರಿಕ ಆಗಬೇಕು, ಒಳ್ಳೆ ಓದಬೇಕು ಮತ್ತು ಒಳ್ಳೆಯ ಕೆಲಸ ಅವ್ರಿಗೆ ಸಿಗಬೇಕು. ಯಾಕೆಂದರೆ ಇನಿಷಿಯಲ್ ಇಯರ್ಸಲ್ಲಿ ಒಳ್ಳೆ ರೀತಿಯಿಂದ ಓದಿದರೆ ಅವರು ಒಳ್ಳೆ ನಾಗರಿಕ ಆಗುತ್ತೆ ಮತ್ತು ದೇಶಕ್ಕೆ ಒಂದು ಒಳ್ಳೆಯ ಒಂದು ಅಸೆಟ್ ಆಗ್ತದೆ. ಸರ್, ಜಸ್ಟ್ ಒಂದೇ ಪ್ರಶ್ನೆ. ಈಗ ಪೊಲೀಸ್ ಇಲಾಖೆಯಿಂದ ಸೇ ನೋ ಟು ಡ್ರಗ್ಸ್ ಅಂತ ಕರ್ನಾಟಕದಾದ್ಯಂತ ಸಾಕಷ್ಟು ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ. ಇದು ಅಂದರೆ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳಿಂದ ಮತ್ತು ಏನೋ ಒಂದು ಕಾಲೇಜುಗಳಿಂದ ಯಾವ ರೀತಿಯಾಗಿ ಸ್ಪಂದನೆ ದೊರೆತಿದೆ, ಹಿಂಗೆ ಆ ಪ್ರೋಗ್ರೆಸ್ ಯಾವ ರೀತಿ? ಅಲ್ಲ, ಇದು ಒಂದು ಕಂಟಿನ್ಯೂಸ್ ಪ್ರೋಗ್ರಾಮ್ ಇದೆ. ಕಳೆದ ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದು ಒಂದೇ ದಿವಸದಲ್ಲಿ ಆಲ್ಮೋಸ್ಟ್ 1000ಕ್ಕಿಂತ ಹೆಚ್ಚು ಒಂದೇ ದಿವಸದಲ್ಲಿ ಸೇಮ್ ಟಾಪಿಕ್ ಇಟ್ಕೊಂಡು ನಾವು ಹೋಗಿದ್ದೀವಿ ಎಲ್ಲ ಸ್ಕೂಲ್ ಕಾಲೇಜ್. ಅದೇ ರೀತಿ ಈ ಸರಿ ಕೂಡ ಮಾಡ್ತೀವಿ. ಇದು ಒಂದು. ಎರಡನೇದು ಅವೇರ್ನೆಸ್ ಆಗಾಗ ನಿಮಗೆ ಗೊತ್ತಿರ್ಬೋದು, ಸೋಷಿಯಲ್ ಮೀಡಿಯಾ ಮುಖಾಂತರ, ಪ್ರೆಸ್ ಮುಖಾಂತರ ನಮ್ಮ ಎಲ್ಲ ಎಷ್ಟು ಸೈನ್ ಬೋರ್ಡ್ಸ್ ಇದೆ, LED ಬೋರ್ಡ್ಸ್ ಇದೆ, ಎಲ್ಲರೂ ಮಾಡ್ತಾಯಿದ್ದಾರೆ. ಜೊತೆಗೆ ಮೇನ್ ಏನಾಗಿದೆ, ನಮ್ಮದು ಟಾರ್ಗೆಟ್ ಗ್ರೂಪ್ಸ್ ಇದೆ. ಅದರಲ್ಲಿ ಸ್ಟೂಡೆಂಟ್ಸ್ ಇರ್ಬೋದು, ಕೆಲವು ವ್ಯಕ್ತಿಗಳು, ಯಾಕೆಂದರೆ ಕಾನ್ಫಿಡೆನ್ಷಿಯಲ್ ನಾವು ಇಟ್ಕೊಳ್ಬೇಕು ಇಂಥ ವಿಷಯ ಅಂಥವ್ರಿಗೆ ನಮಗೆ ಗೊತ್ತಿದೆ. ಅವ್ರಿಗೆ ನಾವು ಕೌನ್ಸಿಲಿಂಗ್ ತೊಗೊಳ್ತಾ ಇದ್ದೀವಿ. ಕೌನ್ಸಿಲಿಂಗ್ ಕೆಲವರಿಗೆ ರಿಹ್ಯಾಬಿಲಿಟೇಷನ್ದು ಅವಶ್ಯಕತೆ ಅದನ್ನು ಮತ್ತು ಒಂದು ನೆಟ್ವರ್ಕ್ ಬ್ರೇಕ್ ಮಾಡಲಿಕ್ಕೆ ಬೆಂಗಳೂರು ಸಿಟಿ ಪೊಲೀಸ್ ಯಶಸ್ವಿಯಾಗಿದೆ. ಆ ನೆಟ್ವರ್ಕ್ ದೊಡ್ಡ ಒಂದು ಜಾಲ ಇತ್ತು. ಕೆಲವು ಫಾರಿನರ್ಸ್, ಕೆಲವು ನಮ್ಮವರು ಇದರಲ್ಲಿ ಶಾಮೀಲಿದ್ದರು, ಕೆಲವು ಹೊರ ರಾಜ್ಯದವರಿದ್ದರು. ಸೊ ಇಲ್ಲಿವರೆಗೆ ನಮ್ಮ ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ಅವರೆಲ್ಲರೂ ಈ ಜಾಗ ಬಿಟ್ಟು ಹೋಗಿದ್ದಾರೆ. ಯಾಕೆಂದರೆ ಕಳೆದ ಒಂದು ವರ್ಷದಲ್ಲಿ 400 ಕೋಟಿಗಿಂತ ಜಾಸ್ತಿ ಡ್ರಗ್ಸ್ ನಾವು ಸೀಸ್ ಮಾಡಿದ್ದೀವಿ. ಇದು ಭಾಳ ಒಂದು ದೊಡ್ಡ ದಾಖಲಾತಿದೆ. ಆದರೆ ಇದರಲ್ಲಿ ಏನು ಖುಷಿ ಪಡಲಿಕ್ಕೆ ಏನೋ ಕಾರಣ ಅಲ್ಲ. ಇದು ಒಂದು ಭಾಳ ಒಂದು ಚಿಂತನದ ವಿಷಯ ಇದೆ, ಒಂದು ಸೀರಿಯಸ್ ಇಶ್ಯೂ ಇದೆ. ಬಟ್ ಒಂದು ಹೇಳಬೇಕಾದ್ರೆ ಝೀರೋ ಟಾಲರೆನ್ಸ್ ಇದೆ ನಮ್ಮದು ಡ್ರಗ್ಸ್ ವಿಷಯದಲ್ಲಿ. ಆ ನಿಟ್ಟಿನಲ್ಲಿ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಆಲ್ರೆಡಿ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಮೊನ್ನೆ ಕೂಡ ನಮ್ಮದು ಒಂದು ದೊಡ್ಡ 40 ಕೋಟಿದು ಡೆಲ್ಲಿಯಿಂದ ನಾವು ಏನು ಸೀಸ್ ಮಾಡಿದ್ದೀವಿ. ಅದಕ್ಕೋಸ್ಕರ ನಮ್ಮ 3 ತಂಡಕ್ಕೆ ಅವರು 10 ಲಕ್ಷ ಬಹುಮಾನ ಕೂಡ ಸರ್ಕಾರ ವತಿಯಿಂದ
ನಾನು ಯಾವಾಗಲೂ ಎಲ್ಲ ವಿಷಯದಲ್ಲೂ ಹೇಳ್ತೀನಿ. ಇವತ್ತು ನನಗೆ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಕಮಿಷನರ್, ಬ್ಯಾಂಗ್ಳೂರು ಕಮಿಷನರ್ ಸೀಮನ್ ಸರ್ ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ನಾವು 600 ಮಕ್ಕಳಿಗೆ ಇವತ್ತು ನಮ್ಮ ಕುಟುಂಬದವರೇ ಅಂತ ಹೇಳ್ಬೋದು. ನಮ್ಮ ಕಾರಿಗರ್ ಫ್ಯಾಮ್ಲಿ, ನಮ್ಮ ಆರ್ಟಿಸನ್ಸ್ ಫ್ಯಾಮ್ಲಿ, ಅದು ಬೆಂಗಾಲಿ ಇರ್ಬೋದು, ಇಲ್ಲ ನಮ್ಮ ಆಚಾರಿ ಇರ್ಬೋದು, ಯಾವ ಕುಟುಂಬದಿಂದ್ರೂ 5,000 ರೂಪಾಯಿ ಒಬ್ಬರು ಸ್ಟೂಡೆಂಟ್ಗೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ನಾವು ಇವತ್ತು ಒಂದು ಸ್ಕಾಲರ್ಶಿಪ್, ಸ್ಕೂಲ್ ಓದೋಕ್ಕೆ ಏನೇನು ಬೇಕಾಗುತ್ತೆ ಅದೊಂದು ಸ್ಕಾಲರ್ಶಿಪ್ ಚೆಕ್ ಅವ್ರು ಕೊಡ್ತಾ ಇದ್ದೀವಿ. 600 ಮಕ್ಕಳಿಗೆ ಈಗ ನಮಗೆ ನಾವು ಕೊಡ್ತಾ ಇದ್ದೀವಿ. ಬರೋ ದಿನದಲ್ಲಿ ಇನ್ನೂ ಜಾಸ್ತಿ ಮಾಡ್ತೀವಿ. ಅಂದರೆ ಇವತ್ತು ಈ ಕಾರ್ಯಕ್ರಮ ಬರೀ ನಾವು ಏನು ಈ ನಾಡಲ್ಲಿ ಮಾಡಬೇಕು, ಏನೇನು ನಮ್ಮ ಮಕ್ಕಳಂದ್ರೆ ಭವಿಷ್ಯ ಅಂತ ನಾವು ಮಾತಾಡ್ತೀವಿ. ಅವ್ರು ಈ ಭವಿಷ್ಯ ಮುಂದೆ ಆಗಬೇಕು, ಅವರೆಲ್ಲ ನಮ್ಮ ಕಂಟ್ರಿ, ನಮ್ಮ ದೇಶ, ನಮ್ಮ ನಾಡನ್ನು ಚೆನ್ನಾಗಿ ಓಡಿಸ್ಕೋಬೇಕಂತ ನನ್ನ ಒಂದು ಖುಷಿ ಮಾತುಗಳನ್ನು ನಾನು ನಿಮ್ಗೆ ಜೊತೆ ಇವತ್ತು ಶೇರ್ ಮಾಡಿದ್ದೀನಿ. ಭಾಳ ನನಗೆ ಹ್ಯಾಪಿ ಮತ್ತು ಭಾಳ ನನಗೆ ಖುಷಿ ಆಗ್ತಾಯಿದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಯಾರು ಭಾಗವಹಿಸ್ತಾರೆ? ಇವತ್ತು ನಮ್ಮ ಕಾರ್ಯಕಾರಿಣಿಗಳು, ನಮ್ಮ ಅಸೋಸಿಯೇಷನ್ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ. ಮತ್ತು ನಮ್ಮ ಚೀಫ್ ಗೆಸ್ಟ್ ಸೀಮನ್ ಸರ್ ಬರ್ತಾ ಇದ್ದಾರೆ. ಮತ್ತು ನಮ್ಮ ಆಚಾರ್ಯ ವಿಶ್ವಕರ್ಮ ಅವ್ರದ್ದು ಸಂಸ್ಥೆ ಅವರ ಅಧ್ಯಕ್ಷರ ಮಧು ಸರ್ ಇಲ್ಲೇ ಇದ್ದಾರೆ. ಬಹುಶಃ ಮಧು ಸರ್ ಒಳಗಿದ್ದಾರೆ. ಮತ್ತು ನಮ್ಮ ಬೆಂಗಾಲಿ ಅಸೋಸಿಯೇಷನ್ನು ಸುಶೀಲ್ ಮತ್ತು ಶಾಂತನು ಸರ್ ಇದ್ದಾರೆ. ಭಾಳ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಎಲ್ಲರೂ ನಾವು ಒಟ್ಟಿಗೆ ಇವತ್ತು ಸೇರ್ಬಿಟ್ಟು ಈ ಕಾರ್ಯಕ್ರಮವನ್ನು ಮಾಡಿ, ಒಬ್ಬರು ಇಬ್ಬರು ಮಾಡೋಲ್ಲ, ಎಲ್ಲರೂ ಕೈ ಜೋಡಿಸ್ಕೊಂಡು ನಾವು ಮಾಡ್ತಿರೋದು ಈ ಕಾರ್ಯಕ್ರಮ. ಇದು ಫಸ್ಟ್ ಟೈಮ್ ಸರ್? ಅಲ್ಲ, ಈ ಥರ ನಾವು ಒಂದು 44-45 ವರ್ಷದಿಂದ ಮಾಡ್ತಾ ಇದ್ದೀವಿ. ಬಟ್ ಈ ಮಟ್ಟಕ್ಕೆ ಈ ಮಟ್ಟಕ್ಕೆ ದೊಡ್ಡದಾಗಿ ಈ ವರ್ಷ ದೊಡ್ಡ ಮಟ್ಟದಾಗ ಮಾಡ್ತಾ ಇದ್ದೀವಿ. ಭಾಳ ಖುಷಿ ಆಗ್ತಾ ಇದೆ. ಎವ್ರಿ ಇಯರ್ ನಾವು ಮಾಡ್ತಾ ಇರ್ತೀವಿ. ಮತ್ತು ನಾವು ಪಬ್ಲಿಸೈಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ನಮ್ಮ ಕುಟುಂಬದಲ್ಲಿ ನಾವು ಕೊಡೋದು ಹೊರಗಡೆ ಹೇಳೋ ಅವಶ್ಯಕತೆ ಇರಲ್ಲ. ಅದು ನಾವು ಕೈ ಜೋಡಿಸ್ಕೊಂಡು ಮುಂದೆ ಹೋಗಬೇಕು ಅಂತ ನಾನು ಅನ್ಕೊಳ್ತೀನಿ. ಪ್ರೈಸಸ್ ಯಾವ ರೀತಿ